ಒಂದೇ ಥರ ನೀರು ದೋಸೆ ತಿಂದು ಬೇಜಾರಾಗ್ತಿದೆಯಾ? ಈಗೂ ಒಮ್ಮೆ ವೆರೈಟಿಯಾಗಿ ಮಾಡಿ. ಸೊ ಇಲ್ಲಿ ನಾನು ಮಾಡ್ತಿರೋ ವೆರೈಟಿ ದೋಸೆ ಏನು ಅಂದರೆ ಪಾಲಕ್ ನೀರು ದೋಸೆನ ನಾನು ಮಾಡ್ತಾಯಿದ್ದೀನಿ. ಇದರಲ್ಲಿ ನಾವು ಬೀಟ್ರೋಟು, ಕ್ಯಾರೆಟು ಸಹ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಇಲ್ಲಿ ನಾನು ಪಾಲಕ್ ಸೊಪ್ಪನ್ನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಮಕ್ಕಳು ತರಕಾರಿ ಸೊಪ್ಪು ಅಂದ್ರೇ ಮುಖ ಮುರಿಯೋದು ಜಾಸ್ತಿ. ಅಂಥದ್ರಲ್ಲಿ ಈ ರೀತಿ ಮಾಡಿ ಕೊಟ್ಟರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಕಲರ್ಫುಲ್ ಆಗಿದ್ದರೆ ಅವ್ರಿಗೆ ಇನ್ನೂ ಅಟ್ರಾಕ್ಟಿವ್ ಆಗುತ್ತೆ. ಸೊ ವೆಲ್ಕಮ್ ಟು ಲಕ್ಷ್ಮೀ ಶಯನ ವ್ಲಾಗ್. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮಾಡಿ, ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ. ದೋಸೆಗೆ ನಾನು ಕಾಯಿ ಹಾಲು ಹಾಕಿದ್ದೀನಿ. ಕಾಯಿನ ನುಣ್ಣಗೆ ರುಬ್ಕೊಂಡು ಈ ರೀತಿ ಸೋಸ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದು ಬರೀ ಅಕ್ಕಿನ ರುಬ್ಬಿರೋ ಮಿಶ್ರಣ. ಇದು ಇಟ್ಕೊಂಡು ಈ ಕಾಯಿನ ನಾವು ಪಲ್ಯ ಮಾಡಿದ್ರೆ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಚಟ್ನಿಗಾದರೂ ಯೂಸ್ ಮಾಡ್ಕೋಬೋದು. ಇದಕ್ಕೆ ನೋಡಿ ಬರೀ ಅಕ್ಕಿನ ರುಬ್ಬಿಟ್ಟಿದೆ. ಅದಕ್ಕೆ ತೆಂಗಿನಕಾಯಿ ಹಾಲನ್ನ ಸೇರಿಸಿದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಈ ಹದ ಇದ್ದರೆ ಸಾಕು. ಕೆಲವರು ಇನ್ನೂ ತೆಳು ಮಾಡ್ಕೊತಾರೆ. ನಮಗೆ ಎಷ್ಟು ತೆಳು ಬೇಕೋ ಅಷ್ಟು ಮಾಡಿಕೊಂಡು ನೀರು ದೋಸೆನ ಹಾಕೋಬೋದು. ಸೊಪ್ಪು ತಗೊಂಡಿದ್ದೀನಿ. ಒಂದೇ ಥರ ನೀರು ದೋಸೆ ತಿಂದು ಬೇಜಾರಾಗಿದೆಯಾ? ನಾನು ಹೇಳ್ಕೊಡೋ ಥರ ಒಂದು ಡಿಫ್ರೆಂಟ್ ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಈ ಪಾಲಕ್ ಸೊಪ್ಪನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ನುಣ್ಣಗೆ ಒಂದು ಪೇಸ್ಟ್ ಮಾಡ್ಕೊಂಡು ಬರೋಣ ಬನ್ನಿ. ಸೊಪ್ಪನ್ನ ಈ ರೀತಿ ಸ್ವಲ್ಪ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾನು ದೋಸೆಗೆ ರುಬ್ಬಿದಂತಹ ಮಿಶ್ರಣನ ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಒಂದೇ ಥರ ತಿಂದರೂ ಬೇಜಾರಾಗಿರುತ್ತಲ್ವ. ಈ ರೀತಿ ಕಲರ್ಫುಲ್ಲಾಗಿ ಮಾಡಿಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಪಾಲಕ್ ಸೊಪ್ಪಿನ ನೀರು ದೋಸೆ ಮಾಡೋಣ ಬನ್ನಿ. ನೋಡಿ, ಹೆಂಚು ಕಾಗಿದೆ. ಈಗ ಇದಕ್ಕೆ ಮಿಶ್ರಣ ಇತ್ತಲ್ಲ, ಅದನ್ನು ಹಾಕೋಣ. ನೀರು ದೋಸೆ ಈ ರೀತಿನೂ ಮಾಡ್ಬೋದು ಅಂತ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪಾಲಕ್ ಸೊಪ್ಪಿಂದ ನೀರು ದೋಸೆ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾವಾಗಲೂ ಎಲ್ಲರಿಗೂ ಅನಿಸ್ತಾ ಇರುತ್ತೆ ಏನು ಅಂದರೆ ನೀರು ದೋಸೆ ಅಂದರೆ ವೈಟ್ ಕಲರ್ ಇರುತ್ತೆ ಅಂತ. ಈ ರೀತಿ ಒಮ್ಮೆ ಟ್ರೈ ಮಾಡಿ. ಈಗ ಇದಕ್ಕೆ ಸುತ್ತ ಆಯಿಲ್ ಹಾಕ್ತಾಯಿದ್ದೀನಿ. ಅಥವಾ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೋಬೋದು, ತುಪ್ಪ ಇದ್ದರೆ ತುಪ್ಪ ಹಾಕ್ಕೋಬೋದು, ಆಯಿಲ್ ಇದ್ದರೆ ಆಯಿಲ್ ಹಾಕ್ಕೋಬೋದು. ಈಗ ನೀಟಾಗಿ ಹೀಗಂದರೆ ಸಾಕು, ನೀಟಾಗಿ ಎದ್ದೊಳುತ್ತೆ. ಪಾಲಕ್ ಸೊಪ್ಪಿನ ನೀರು ದೋಸೆ. ಪಾಲಕ್ ಸೊಪ್ಪು ಎಷ್ಟು ಒಳ್ಳೆಯದು ಅಂತ ನಿಮಗೆ ಗೊತ್ತು ದೇಹಕ್ಕೆ. ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಯಾವ ಥರ ದೋಸೆ ಅಂದಿದ್ದೀಗ? ಇನ್ನೊಂದು ಥರ ದೋಸೆ. ಈಗ ಮಾಮೂಲಿ ನೀರು ದೋಸೆ. ನಮ್ಮ ತೇಜು ಹೇಳ್ದಂಗೆ ಇವಾಗ ಒಂಥರ ದೋಸೆ. ಈಗ ಮಾಮೂಲಿ ನೀರು ದೋಸೆ ಹಾಕ್ತಾ ಇದ್ದೀನಿ. ಎರಡು ಮಿಕ್ಸ್ ಮಾಡಿದ್ರೆ ಬೇರೆ ಕಲರ್ ಆಗಿಬಿಡುತ್ತೆ, ಗ್ರೀನ್ ಆಗೋಗುತ್ತೆ ಅಷ್ಟೇ, ಮತ್ತೆ ಲೈಟ್ ಗ್ರೀನು. ಇದಕ್ಕೆ ನಾವು ಬೀಟ್ರೋಟ್ ಪ್ಯೂರಿನೂ ಸಹ ಹಾಕ್ಬೋದು, ಕ್ಯಾರೆಟ್ ಪ್ಯೂರಿನೂ ಸಹ ಹಾಕ್ಬೋದು. ಈ ರೀತಿ ವೆರೈಟಿಯಾಗಿ ತಿಂದರೆ ಮಕ್ಳಿಗೂ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿ. ಹೆಂಚಿಗೆ ಒಂದು ಸ್ವಲ್ಪನೂ ಅಂಟಲ್ಲ, ಅಷ್ಟು ಚೆನ್ನಾಗಿ ದೊಡ್ತಾ ಇದೆ. ಪಾಲಕ್ ಸೊಪ್ಪಿನ ದೋಸೆ ಮತ್ತು ಸೊಪ್ಪಿನ ನೀರು ದೋಸೆ ಮತ್ತು ನೀರು ದೋಸೆ ನಾರ್ಮಲ್ ಕಾಯಿದು ಎಲ್ಲ ಹಾಕಿ ಮಾಡಿರೋದು. ಇದಕ್ಕೆ ನಾನು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ.
ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೆ.